ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಊಟದ ತಟ್ಟೆಯಲ್ಲಿ ಮೀನಿನ ತುಂಡು ಇರಬೇಕು, ಇಲ್ಲಾಂದ್ರೆ ಕರಾವಳಿ ಮಂದಿಗೆ ಊಟ ಗಂಟಲಿಂದ ಕೆಳಗೆ ಇಳಿಯಲ್ಲ. ಹೌದು, ಕರಾವಳಿ ಭಾಗದಲ್ಲಿ ಮೀನಿನ ಘಮ ಇಲ್ಲದಿದ್ರೆ ಊಟನೇ ಅಪೂರ್ಣ. ಆದ್ರೆ ಮಳೆಗಾಲದ ಹಿನ್ನೆಲೆಯಲ್ಲಿ ಸದ್ಯ ಆಳ ಸಮುದ್ರ ಮೀನುಗಾರಿಕೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಹೀಗಾಗಿ ನಾಲಿಗೆಯ ರುಚಿ ತಣಿಸಲು ಹಸಿ ಮೀನಿನ ಬದಲು ಒಣ ಮೀನಿನ ಮೊರೆ ಹೋಗಿದ್ದಾರೆ. ಸದ್ಯ ಮಾರುಕಟ್ಟೆಯಲ್ಲಿ ಡ್ರೈ ಫಿಶ್ ವ್ಯಾಪಾರ ಸಖತ್ ಜೋರಾಗಿದೆ. ಈ ಕುರಿತು ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇಲ್ಲಿದೆ. ಫಿಶ್ ಮಾರ್ಕೆಟ್ನಲ್ಲಿ ಒಣ ಮೀನಿನದ್ದೇ ದರ್ಬಾರ್. ಮಳೆಗಾಲದಲ್ಲಿ ಜೋರಾದ ವ್ಯಾಪಾರ. ಒಂದೆಡೆ ಮಾರುಕಟ್ಟೆಯಲ್ಲಿ ರಾಶಿ ರಾಶಿ ಬಿದ್ದಿರುವ ತರಹೇವಾರಿ ಒಣಮೀನುಗಳು, ಇನ್ನೊಂದೆಡೆ ತಮಗೆ ಬೇಕಾದ ಮೀನುಗಳನ್ನ ಆಯ್ದು ಖರೀದಿಸ್ತಾ ಇರುವ ಗ್ರಾಹಕರು. ಮಳೆಯ ಸದ್ದಿನ ನಡುವೆ ಜೋರಾಗಿ ನಡೀತಾ ಇರುವ ವ್ಯಾಪಾರದ ಭರಾಟೆ. ಹೌದು, ಈ ದೃಶ್ಯ ಕಂಡುಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಒಣಮೀನು ಮಾರುಕಟ್ಟೆಯಲ್ಲಿ. ಮಳೆಗಾಲಕ್ಕೆ ಈಗಲೇ ಸ್ಟಾಕ್. ಮನೆಗೆ ಹೊತ್ತೊಯ್ಯುತ್ತಿರುವ ಗ್ರಾಹಕರು. ಸಾಮಾನ್ಯವಾಗಿ ಕಾರವಾರದ ಒಣಮೀನು ಮಾರುಕಟ್ಟೆ ಅಂದ್ರೆ ಅಲ್ಲಿ ಸ್ಪೆಷಲ್ ಕಳೆ ಇರುತ್ತೆ. ಅದರಲ್ಲೂ ಪ್ರತಿ ರವಿವಾರ ಬಂತು ಅಂದ್ರೆ ಸಾಕು, ಕಾರವಾರದ ಶಿವಾಜಿ ವೃತ್ತ ಮತ್ತು ಕೋರ್ಟ್ ರಸ್ತೆಯಲ್ಲಿ ಒಣಮೀನಿನದ್ದೇ ದರ್ಬಾರ್. ಮಳೆಗಾಲ ಆರಂಭವಾಗ್ತಾ ಇದ್ದಂತೆ ಆಳ ಸಮುದ್ರ ಮೀನುಗಾರಿಕೆಗೆ ಬ್ರೇಕ್ ಬೀಳತ್ತೆ. ಹಸಿ ಮೀನಿನ ಲಭ್ಯತೆ ಕಮ್ಮಿ ಆಗತ್ತೆ. ಇದೇ ಕಾರಣಕ್ಕೆ ಮತ್ಸ್ಯಪ್ರಿಯರು ಈಗ ಒಣಮೀನಿನ ಹಿಂದೆ ಬಿದ್ದಿದ್ದಾರೆ. ಮಳೆಗಾಲದ ಪೂರ್ತಿ ದಿನಗಳಿಗಾಗುವಷ್ಟು ಡ್ರೈ ಫಿಶ್ ಅನ್ನ ಈಗಲೇ ಖರೀದಿ ಮಾಡಿ ಮನೆಯಲ್ಲಿ ಸ್ಟಾಕ್ ಇಟ್ಟುಕೊಳ್ತಾರೆ. ಕಾರವಾರದ ಡ್ರೈ ಫಿಶ್ಗೆ ಹೊರ ರಾಜ್ಯಗಳಲ್ಲೂ ಭಾರೀ ಬೇಡಿಕೆ. ಮತ್ಸ್ಯ ಪ್ರಿಯರಿಂದ ಮುಗಿಬಿದ್ದು ಒಣಮೀನು ಖರೀದಿ. ಹೌದು, ಕಾರವಾರದ ಒಣಮೀನಿಗೆ ಕೇವಲ ಲೋಕಲ್ ಅಷ್ಟೇ ಅಲ್ಲ, ಹೊರ ರಾಜ್ಯಗಳಲ್ಲೂ ಸಖತ್ ಡಿಮ್ಯಾಂಡ್ ಇದೆ. ಮಳೆಗಾಲ ಆರಂಭವಾಗುವ ಕೇವಲ 2 ತಿಂಗಳ ಮುಂಚೆಯೇ ಇಲ್ಲಿ ಕೋಟ್ಯಂತರ ರೂಪಾಯಿ ವಹಿವಾಟು ನಡೆಯುತ್ತೆ. ದೂರದ ಗೋವಾ, ಮುಂಬೈ, ಪುಣೆ, ಬೆಂಗಳೂರಿನಿಂದಲೂ ಜನ ಕಾರವಾರಕ್ಕೆ ಬಂದು ಮುಗಿಬಿದ್ದು ಒಣಮೀನು ಖರೀದಿ ಮಾಡ್ತಾರೆ. ಇದರಿಂದ ಕಾರವಾರದ ಒಣಮೀನಿಗೆ ಬೇಡಿಕೆ ಎಷ್ಟಿದೆ ಎಂಬುದು ಸ್ಪಷ್ಟವಾಗುತ್ತೆ. ಬಂಗಡೆ, ಸಿಗಡಿ, ದೋಡಿ, ತರಹೇವಾರಿ ಮೀನುಗಳ ಹವಾ. ಕಾರವಾರದ ಒಣಮೀನು ಮತ್ಸ್ಯಪ್ರಿಯರ ಫೇವರೇಟ್. ಮಾರುಕಟ್ಟೆಯಲ್ಲಿ ಬಂಗಡೆ, ದೋಡಿ, ಸಮದಳೆ, ತೊರ್ಕೆ, ಸ್ವರ, ಸಿಗಡಿ ಸೇರಿದಂತೆ 10 ವೆರೈಟಿಯ ಒಣಮೀನುಗಳು ಗ್ರಾಹಕರನ್ನ ಕೈಬೀಸಿ ಕರಿತಾ ಇವೆ. ಬೇಸಿಗೆಯಲ್ಲಿ ಸಿಗುವ ತಾಜಾ ಹಸಿ ಮೀನನ್ನೇ ತಂದು ಕ್ಲೀನ್ ಮಾಡಿ ಉಪ್ಪು ಹಾಕಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಈ ಡ್ರೈ ಫಿಶ್ ತಯಾರಿಸಲಾಗುತ್ತೆ. ಈಗ ಹಸಿ ಮೀನಿನ ಕೊರತೆ ಇರೋದ್ರಿಂದ ಒಣಮೀನಿನ ರೇಟ್ ಕೂಡ ಹೆಚ್ಚಾಗಿದೆ. ಬೆಲೆಯಲ್ಲಿ ಏರಿಕೆ, ಡಿಮ್ಯಾಂಡ್ ಮಾತ್ರ ಡಬಲ್. ರೇಟ್ ಹೆಚ್ಚಾದ್ರೂ ಮೀನಿನ ರುಚಿಗೆ ನೋ ಕಾಂಪ್ರಮೈಸ್. ಸದ್ಯ ಮಾರುಕಟ್ಟೆಯಲ್ಲಿ ಒಣ ಬಂಗಡೆ 100ಕ್ಕೆ ಬರೋಬ್ಬರಿ 1,000 ರೂಪಾಯಿ ಇದೆ. ದೋಡಿ ಮೀನು ಬುಟ್ಟಿ ಲೆಕ್ಕದಲ್ಲಿ 150ರಿಂದ 200 ರೂಪಾಯಿಗೆ ಸಿಗ್ತಾ ಇದೆ. ಸಿಗಡಿ 100 ರೂಪಾಯಿಗೆ 3-4 ಮಾಪು ಸಿಕ್ಕರೆ, ಇನ್ನು ಡಿಮ್ಯಾಂಡ್ ನಲ್ಲಿರೋ ಸೊರ ಮೀನು ಒಂದಕ್ಕೆ 1,000 ರೂಪಾಯಿ ದರವಿದೆ. ಬೆಲೆ ಎಷ್ಟೇ ಇರಲಿ, ಊಟಕ್ಕೆ ಮೀನಿಲ್ಲದಿದ್ರೆ ನೆಮ್ಮದಿ ಇರಲ್ಲ ಅನ್ನೋ ಕರಾವಳಿ ಮಂದಿ ಜೇಬಿಗೆ ಕತ್ತರಿ ಬಿದ್ರೂ ಯೋಚಿಸದೆ ಒಣ ಮೀನುಗಳನ್ನ ಮನೆಗೆ ಹೊತ್ತೊಯ್ತಿದ್ದಾರೆ. ಒಟ್ಟಿನಲ್ಲಿ ಮಳೆಗಾಲದಲ್ಲಿ ಹಸಿ ಮೀನಿನ ಲಭ್ಯತೆ ಕಡಿಮೆ ಆಗ್ತಾ ಇದ್ದಂತೆ ಕರಾವಳಿ ಭಾಗದಲ್ಲಿ ಒಣ ಮೀನಿನ ಮಾರುಕಟ್ಟೆ ಮತ್ತೆ ಜೀವ ಪಡೆದುಕೊಂಡಿದೆ. ಬೆಲೆ ಏರಿಕೆಯ ನಡುವೆಯೂ ಮತ್ಸ್ಯಪ್ರಿಯರು ತಮ್ಮ ನೆಚ್ಚಿನ ರುಚಿಗಾಗಿ ಒಣ ಮೀನಿನ ಮೊರೆ ಹೋಗ್ತಿದ್ದಾರೆ. ಸ್ಪೆಷಲ್ ಡೆಸ್ಕ್, ಮಾರಿಕಾಂಬಾ ನ್ಯೂಸ್.